ಫ್ರೆಂಡ್ ಚಿಕನ್ ಗ್ರೀನ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಅಮ್ಮ ಪಾಟಲ್ಲಿ ಪಾಲಕ್ ಹಾಕಿದ್ದಾರೆ, ಅದನ್ನು ಕಿತ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈಗೆ ಹಾಕೋದು ಗ್ರೀನ್ ಕಲರ್ ಚಿಕನ್ ಮಾಡೋದಕ್ಕೆ. ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಪುಂಡೆ ಪಲ್ಯ ಕೂಡ ಬಿಟ್ಟಿದೆ, ಪುಂಡಿ ಸೊಪ್ಪು ಅಂತಾರೆ ಕನ್ನಡದಲ್ಲಿ. ಕಿತ್ಕೊಳ್ತೀನಿ ಅಂದರೆ ಚಿಕನ್ಗೆ ಹಾಕೋದಕ್ಕೆ. ನೋಡಿ ಫ್ರೆಂಡ್ಸ್ ಇಷ್ಟು ಕಿತ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಪಾಲಕ್ ಸೊಪ್ಪು ಏನಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಪಾಲಕ್ಕು ಒಂದೆರಡು ಪುಂಡಿ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು 15 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಫ್ರೆಂಡ್ ಚಿಕನ್ ಗ್ರೀನ್ ಗ್ರೇವಿ ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಆಯಿಲ್ ಹಾಕ್ಕೊಳ್ತೀವಿ, ಒಂದು 2 ಟೇಬಲ್ ಸ್ಪೂನ್. ಎಣ್ಣೆ ಕಾದ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಿದ್ದೀನಿ. ಮೆಂತ್ಯ ಹಾಕ್ತಿದ್ದೀನಿ. ಫ್ರೆಂಡ್ಸ್ ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿದ್ದೀನಿ. ರಕ್ತ ಹಾಕ್ತೀನಿ. ಅರ್ಧ ಅಂದರೆ ಒಂದು 4-5 ಟೇಬಲ್ ಸ್ಪೂನಾ. ಫ್ರೈ ಹಾಕಿರ್ತೀನಿ ಚೆನ್ನಾಗಿ ಚಿಕನ್ ಬೇಯಿಸಿದೆ. ಫ್ರೆಂಡ್ಸ್ ಇದು ಹಸಿಮೆಣಸಿನಕಾಯಿ, ಸಾಂಬಾರು ಸೊಪ್ಪು ಹಾಕೊಂಡು ರುಬ್ಬಿರೋದು. ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ, ಸಾಂಬಾರು ಸೊಪ್ಪು ಮಳೆ. ಫ್ರೆಂಡ್ಸ್ ನೋಡಿ, ಇದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇದು ಟೊಮಾಟೊ ರುಬ್ಬಿರೋದು ಹಾಕ್ತಾ ಇದ್ದೀನಿ. 3 ಟೊಮೊಟೊ. ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಫ್ರೆಂಡ್ಸ್ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಇದು ಒಂದು 90% ನಾವು ಉಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಬೇಯಿಸಿರುವಂಥದ್ದು. ಉಪ್ಪುನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಚಿಕನ್ ಕುದಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿರ್ತೀವಿ, ಸೊ ಕಡಿಮೆ ಇದ್ದರೆ ಅಷ್ಟೇ ಹಾಕ್ಕೊಳ್ಳಿ. ಇದನ್ನು ಒಂದು 10 ನಿಮಿಷ ಉರಿ ಜಾಸ್ತಿ ಇಟ್ಟು ಚೆನ್ನಾಗಿ ಕುದಿಸಿ. ಫ್ರೆಂಡ್ಸ್ ಒಂದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ, ಹಂಗೆ ಹಾಕ್ಬಿಟ್ಟಿರ ಮೇಲೆ.